ವಿಪರೀತ ಜಿಂಕಿ ಹಾವಳಿ ಜಾಸ್ತಿ ಆಗೈತ್ರಿ. ಇವತ್ತು 3 ಜಾತಿ ಜಿಂಕಿಗಳು ಇಲ್ಲಿ ತಾಂಗ್ಲಾಡ್ತಾವು. ಭಾಳ ಹಾನಿ ಮಾಡತ್ತವು. ಒಂದೇ ಕಡೆ 106 ಜಿಂಕೆಗಳು ಹೊಲಕ್ಕೆ ನುಗ್ಗಿ ಸಾಲು ಸಾಲಾಗಿ ಬೆಳೆ ತಿನ್ನುತ್ತಾ ಬೆಳೆ ನಾಶದಿಂದ ರೈತರು ಬೇಸತ್ತಿದ್ದು, ಕೂಡಲೇ ರಾಜ್ಯ ಸರ್ಕಾರವು ಅರಣ್ಯ ಇಲಾಖೆಗೆ ಜಿಂಕೆ ವನ ನಿರ್ಮಿಸಲು ಸೂಚಿಸಬೇಕೆಂದು ರೈತ ಸಂಘ ಸರ್ಕಾರವನ್ನ ಆಗ್ರಹಿಸಿದೆ. ಜಿಂಕೆಗಳು ಹೊಲಕ್ಕೆ ಬರದಂತೆ ತಡೆಯಲು ಹೊಲದ ಸುತ್ತಲೂ ಕಟ್ಟಿಗೆ ಕಂಬವನ್ನು ಹಾಕಿ ಪ್ಲಾಸ್ಟಿಕ್ ದಾರದಿಂದ ಬಲೆ ಹಾಕಿ ಹರಸಾಹಸ ಪಟ್ಟರೂ ಜಿಂಕೆಗಳು ರೈತರ ಜಮೀನಿಗೆ ನುಗ್ಗಿ ಬೆಳೆ ನಾಶಪಡಿಸುತ್ತಲೇ ಇರುವುದರಿಂದ ರೈತ ಸಂಪೂರ್ಣ ಕಂಗಾಲಾಗಿದ್ದಾನೆ. ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಎರೆಹಂಚುನಾಳ ಬಳಿ ಕೃಷ್ಣಮೃಗ, ಚೀಂಕಾರ, ಲಾಂಗ್ ಚಾಪರ್ 3 ಜಾತಿಯ ಜಿಂಕೆಗಳ ಕಾಟಕ್ಕೆ ರೈತರ ಬೆಳೆ ನಾಶವಾಗಿದ್ದು, ಬೆಳೆ ಉಳಿಸಿಕೊಳ್ಳಲು ಹಗಲಿರುಳು ಎನ್ನದೇ ರೈತರು ಹೊಲದಲ್ಲಿ ಗುಡಿಸಲು ಹಾಕಿಕೊಂಡು ಕಣ್ಣಿಗೆ ನಿದ್ದೆ ಇಲ್ಲದೆ ನಿದ್ದೆಗೆಟ್ಟು ಜಿಂಕೆಗಳಿಂದ ಬೆಳೆಯನ್ನ ಕಾಯಲು ಹೊಲದಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ. ಈ ಜಿಂಕೆ ಹಾಗೂ ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಿಸುವಂತೆ ರೈತರು 2009ರಿಂದ ಇಲ್ಲಿಯವರೆಗೂ ಅರಣ್ಯ ಇಲಾಖೆ ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಸಚಿವರು, ಸಂಸದರೆಲ್ಲರಿಗೂ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಉತ್ತರ ಕರ್ನಾಟಕದ 8 ಜಿಲ್ಲೆಯ ಜನಪ್ರತಿನಿಧಿಗಳು, ಸಚಿವರು, ಸಂಸದರು ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಜಿಂಕೆವನ ನಿರ್ಮಾಣ ಮಾಡಲು ಮುಂದಾಗಲಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ತಮ್ಮ ಅಳಲನ್ನ ವ್ಯಕ್ತಪಡಿಸಿದರು. ಕೊಪ್ಪಳ ಜಿಲ್ಲೆಯಲ್ಲಿ 3 ಜಾತಿ ಜಿಂಕೆ ರೈತರು ಹೊಲದಾಗ ತಾಂಗ್ಲಾಡಿದ್ರು. ಇವತ್ತು ಸರ್ಕಾರ ಜಿಂಕೆ ವನ ಮಾಡ್ಬೇಕಂತ ಯಾರಿಗೂ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ. ಇವತ್ತು 3 ಜಾತಿ ಜಿಂಕೆಗಳು ಇಲ್ಲಿ ತಾಂಗ್ಲಾಡ್ತಾವು. ಜಿಂಕಾರ, ಕೃಷ್ಣ ಮೃಗ, ಲಾಂಗ್ ಚಾಪರು 3 ಜಿಂಕೆಗಳು ಇವತ್ತು ವಿಪರೀತ ರೈತರ ಕಡ ಆಗ್ತೈತಿ. ಉತ್ತರ ಕರ್ನಾಟಕದ ಬೆಳಗಾವಿ ಅಧಿವೇಶನದಾಗ 8 ಜಿಲ್ಲೆ ಒಂದು ಜನಪ್ರತಿನಿಧಿ ಇದ್ರೂ ಅದಕ್ಕೆ ಜನಿ ಎತ್ತಿಲ್ಲ. ಇವರು ಇಷ್ಟು 8 ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ? ಒಬ್ಬರ ರೈತರ ಬಗ್ಗೆ, ಉತ್ತರ ಕರ್ನಾಟಕದ ಬಗ್ಗೆ ಒಬ್ಬರು ದನಿ ಎತ್ತಿಲ್ಲ. ಉತ್ತರ ಕರ್ನಾಟಕದ ಏನೋ ಒಂದು ಸಮಸ್ಯೆ ಬಗೆಹರಿಸಲಿಲ್ಲ. ಇವತ್ತು ಈಗಲಾದರೂ ಕಾಲ ಮಿಂಚಿಲ್ಲ. 8 ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಒಂದು ಇದ್ರೊಳಗೆ ಚರ್ಚೆ ಮಾಡಿ, ಒಂದು ಸಭೆ ಮಾಡಿ ಜಿಂಕೆ ವನ ನಿರ್ಮಾಣ ಮಾಡೋಂಥ ವ್ಯವಸ್ಥೆ ಆಗಬೇಕು. ಇವತ್ತು ಈ ಯಡಿಯೂರಪ್ಪನವರು 2010 ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ 2010ರಾಗನ ಇವತ್ತು 50 ಲಕ್ಷ ಈ ಜಿಂಕೆ ಇದಕ್ಕೆ ಸಲುವಾಗಿ ಆ ಒಂದು ಅನುದಾನ ತೆಗೆದಿದ್ರು. ಅದನ್ನು ತೆಗೆದ್ರೂ ಆ ಅನುದಾನ ಏನಾಯ್ತು ಅನ್ನೋದು ಇವತ್ತಿಗೆ ಗೊತ್ತಾಗಿಲ್ಲ. ಶೀಘ್ರದಲ್ಲಿ ಇವತ್ತು ಜಿಂಕೆ ವನನ ನಮ್ಮ ಒಟ್ಟು ಉತ್ತರ ಕರ್ನಾಟಕ ಯಾವ್ದು ಜಿಲ್ಲೆಯಲ್ಲಿ ಆಗಲಿ ಆ ಜಿಂಕೆ ವನ ಮಾಡಬೇಕಂದು ಈ ಹಿಂದೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು 2010ರಲ್ಲಿ ಬೆಂಗಳೂರು ಅಧಿವೇಶನದಲ್ಲಿ ಜಿಂಕೆ ವನಕ್ಕಾಗಿ 50 ಲಕ್ಷ ರೂಪಾಯಿ ಅನುದಾನ ಘೋಷಿಸಲಾಗಿತ್ತು. ಆದರೆ 50 ಲಕ್ಷ ರೂಪಾಯಿ ಅನುದಾನ ಏನಾಯಿತು ಎಂದು ರೈತರ ಪ್ರಶ್ನೆಯಾಗಿದೆ ಎಂದು ಗುಡೇನಕಟ್ಟಿ ಗ್ರಾಮದ ರೈತ ಮುಖಂಡರಾದ ಬಸವರಾಜ ಯೋಗಪ್ಪನವರು ತಿಳಿಸಿದರು. 8 ಜಿಲ್ಲೆದಾಗ ಜಿಂಕಿಗಳ ಕಾಟ ಮಿತಿಮೀರೈತಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಾಯಿಲ್ಲ. ಅವನು ಅವಕ್ಕೊಂದು ಇರಾಕೊಂದು ತಾಣಾರ ಮಾಡ್ಬೇಕು, ಇಲ್ಲ ಅಂತಂದ್ರೆ ಅರಣ್ಯಕ್ಕೆ ಬಿಡ್ಬೇಕು. ಆ ಕೆಲಸ ಮಾಡೋಲ್ರ. ಹೆಂಗೆ ನಾವು ಪದೇ ಪದೇ ಮನವಿ ಕೊಡ್ತೀವಿ, ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೆ ಇಲ್ಲ. ಸಂಬಂಧಪಟ್ಟ ಈಗ ನೋಡ್ರಿ, ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರ್ತೈತಿ. ಆ ಪರಿಹಾರ ಎಲ್ಲಿ ಹೋಯ್ತು ಅನ್ನೋದು ಗುರ್ತಾಗೋಲ್ದು. ಈ ರೀತಿ ಜಿಂಕಿಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟೈತೆ ನೋಡ್ರಿ. ಅಲ್ಲಿ ಸುಮ್ಮನೆ ಓಡಾಡ್ತಾವೆ ಹೊಲ ತುಂಬನು. ನಾವು ಯಾರನ್ನ ಕೇಳೋಣ್ರಿ? ಸರ್ಕಾರ ಬಿಟ್ರೆ ರೈತರಿಗೆ ಬರೇ ಒಂದಲ್ಲ ಒಂದು ಹಾನಿ ಹಾಕ್ಕೊಂತಾನೆ ಬರತ್ತೆ. ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ, ಒಮ್ಮೆ ಮಳೆಯಾಗಿ ಹಾನಿ, ಈ ಚಿಗರಿ ಕಾಟದ ಹಾನಿ. ಹೀಗಾಗಿ ರೈತ ಸಹಾಯಕತನ ರೈತನ ಉಳಿಸ್ಬೇಕಂದ್ರೆ ಶೀಘ್ರ ರೈತರಿಗೆ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಜಿಂಕೆ ಕಾಟಕ್ಕೆ ಒಳಗಾದ ಕೊಪ್ಪಳ, ರಾಯಚೂರು, ಗದಗ, ಹಾವೇರಿ, ಧಾರವಾಡ, ಬಾಗಲಕೋಟೆ, ಬಿಜಾಪುರ, ಯಾದಗಿರಿ 8 ಜಿಲ್ಲೆಗಳ ರೈತರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಕೂಡ
ಯಾವ ಜಿಲ್ಲೆಯಲ್ಲಿಯೂ ಜಿಂಕೆವನ ಭಾಗ್ಯ ಸಿಕ್ಕಿಲ್ಲ ಅಂದ್ರೆ ಇಂತಹ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ 8 ಜಿಲ್ಲೆಯ ರೈತರಿಂದ ಮತ ಹಾಕಿ ಆರಿಸಿ ತಂದಿರುವಂತಹ ರೈತರನ್ನೇ ಕಡೆಗಣಿಸಿರುವ ಇಂತಹ ಜನಪ್ರತಿನಿಧಿಗಳು ಸಂಸದರು 8 ಜಿಲ್ಲೆಯಲ್ಲಿ ಇದ್ರೂ ಕೂಡ ಸತ್ತಂತೆ ಎಂದು ಸ್ಥಳೀಯ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನು ರಾಜ್ಯ ಸರ್ಕಾರವು ರೈತರ ಬೆಳೆಗೆ ಪರಿಹಾರ ಕೊಡಬೇಕು, ಇಲ್ಲವಾದರೆ ಜಿಲ್ಲೆಯಲ್ಲಿ 1 ಜಿಂಕೆ ವನ ನಿರ್ಮಾಣ ಮಾಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತರಾದ ಶರಣಪ್ಪ ತಿಮ್ಮಾಪುರ ಸರ್ಕಾರವನ್ನ ಆಗ್ರಹಿಸಿದರು. ಅಂತಂದ್ರೆ ಏನೈತ್ರಿ, ಇದು ಜಿಂಕಿದ ದೊಡ್ಡ ಕಾಟ ಆಗ್ಬಿಟ್ಟೈತ್ರಿ. ನಾವು ಇದನ್ನ ಏನ ಆಕೈತಿ ಅಂತಂದ್ ಕಾಯ್ಕೊಂತ ಇಲ್ಲೇ ಹೊಲ್ದಾಗ ಕುಂತೀವ್ರಿ. ಇದು ಏನೈತಿ ನಮ್ಗ ಈ ಜಿಂಕಿದು ದೊಡ್ಡ ಹಾವಳಿ ಆಗ್ಬಿಟ್ಟೈತ್ರಿ. ಆಮೇಲೆ ಏನೈತಿ ಇದು ಬರ್ತೈತಿ ಯಾವ್ದಾಗ ಬಿಡ್ತೈತಿ ಯಾವ್ದಾಗ ಗೊತ್ತಿಲ್ಲ ನಮ್ಗ. ಒಟ್ಟು ನಮ್ಗೆ ಏನೈತಿ ಸರ್ಕಾರ ಒಂದು ನಮ್ಗ ಬರ ಪರಿಹಾರ ಕೊಡ್ಬೇಕಾಗಂತಂದು ನಾವು ನಿಮ್ಮನ್ನ ಕೇಳ್ಕೊಂತೀವ್ರಿ. ನಾವು ಎಷ್ಟು ದಿನ ಆತ್ರಿ ಇಲ್ಲಿ ನಾವು ಕಾಯಕೈತಿ ಅಲೆ ಈಗ ಒಂದು ಬಿತ್ತಿ ಒಂದು 8 ದಿನಕ್ಕೆ ಕಾಯಕೈತಿರಿ. ಒಂದು ಅಲೆ ಒಂದು 20-25 ದಿನ ಮೇಲೆ ಆತ್ರಿ. ಇದು ಏನೈತ್ರಿ ಸಣ್ಣ ಜೂಡ್ರು ಪಡ್ರ ಬರ್ತತ್ ಅದು ಇಲ್ರಿ ಇಷ್ಟು ದಿನ. ಈಗ ಏನ ಮಣ್ಣಿಲಿಂದ ಒಂದು ಚೂಡ್ರ ಆಗೈತಿ, ಆಗ ಟೇಲಿ ನಿಗ್ರಿಸ್ಕೊಂಡು ನಿಂತೈತಿ ನೋಡ್ರಿ. ಇದಕ್ಕಿಂತ ಹೆಚ್ಚಿಂದ ಏನ್ ಬರ್ತೈತಿ ಯಾವ್ದಾಗ ಬಿಡ್ತೈತಿ ಯಾವ್ದಾಗ ಗೊತ್ತಿಲ್ರಿ. ಇದು ಖರ್ಚು ಭಾಳ ಆಗೈತಿ ಬಿಡು. ಸಾಧಾರಣ ಅಂದ್ರೆ ಒಂದು ನಾವು ಬಿತ್ತದು ಅದನ್ನು ಮಾಡಕತ್ತಿದ್ರಪ್ಪ ಅಂತಂದ್ರೆ ಈಗ ಒಂದು 1.5 ಲಕ್ಷದ ಮ್ಯಾಲೆ ಖರ್ಚು ಆಗೈತಿ. ನೀರಿಂದ ಅದ್ರದ್ದು ಏರಿನ್ರಿ ನಾನು. ಈಗ ಅವೆಲ್ಲ ಭಾಳ ಆಗೈತಿ ಬಿಡ್ರಿ. ಅದು ನಾವು ಲೆಕ್ಕಕ್ಕೆ ನಾವು ಏನು ರೈತರು ಏನು ಲೆಕ್ಕಕ್ಕೆ ಇಡ್ಬೇಕ್ರಿ, ಅದನ್ನ ನಮ್ಮ ಲೆಕ್ಕಕ್ಕೆ ಗೊತ್ತಾಗಲ್ಲ. ಅದು ಒಟ್ಟು ಖರ್ಚಾಗೈತಿ ರೀ, ಭಾಳ ಖರ್ಚಾಗೈತಿ. ಹಿಂಗಾಗಿ ನಾವು ಏನಂತೀವಿ, ಘೋಷಣೆ ನಾವು ಸರ್ಕಾರಕ್ಕೆ ನಾವೇನು ಕೇಳ್ಕೊಂತೀವಪ್ಪ ಅಂತಂದ್ರೆ ಬರ ಪರಿಹಾರ ಕೊಡ್ಬೇಕಂತಂದು ನಾವು ವರ್ಷ ಹಿಂಗ ಮಾಡಕತ್ಬಿಡೈತಿ. ನಾವು ಏನೈತಿ ಬರ ಪರಿಹಾರ ಕೊಡ್ಬೇಕಂತಂದು ನಾವು ನಿಮ್ಮನ್ನ ನಾವು ಕೇಳ್ಕೊಳಕ್